Toon Bells. ಮಳೆಗಾಲ ಮತ್ತು ತ್ಯಾಗೆ ಕಲ್ಲಂಗಡಿ. ಅರೆ ವಾ, ಇವತ್ ನಾನು ಮೀನು ಮರಿನ ತಿಂತೀನಿ. ಬೇಡ ಹದ್ದು, ದಯವಿಟ್ಟು ಹಂಗ್ ಮಾಡ್ಬೇಡ. ಅಯ್ಯೋ ದೇವ್ರೆ, ನನ್ನ ಕಾಪಾಡು. ಮೀನು, ನೀನ್ ಚಿಂತೆ ಮಾಡಬೇಡ. ನಾನು ನಿನಗೆ ಮತ್ತೆ ನಿನ್ನ ಮಗುವಿಗೆ ಏನೂ ಆಗಲು ಬಿಡುವುದಿಲ್ಲ. ಅರೆ, ನೀನು ಕೇವಲ ಒಂದು ಕಲ್ಲಂಗಡಿ ಹಣ್ಣು, ನೀನೇನ್ ಮಾಡ್ತೀಯ? ಬ್ಲ್ಯಾಕ್ ವರ್ಲ್ಡ್ ಕಾಡಲ್ಲಿ ಆ ದಿನ ಬೆಳಗ್ಗೆ ಸುಂದರವಾಗಿತ್ತು. ತಣ್ಣನೆ ಗಾಳಿ. ಆ ದಿನ ಕಾಡಿನ ವಾಸಿಗಳು ನಿದ್ದೆಯಿಂದ ಎದ್ದ ತಕ್ಷಣ ಎಲ್ಲರೂ ತುಂಬಾನೇ ಸಂತೋಷವಾಗಿದ್ರು. ಇವತ್ತಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಸೂರ್ಯ ಸಂಪೂರ್ಣವಾಗಿ ಮೋಡಗಳಿಂದ ಬಚ್ಚಿಟ್ಕೊಂಡಿದ್ದಾನೆ ಮತ್ತೆ ಎಷ್ಟು ತಣ್ಣನೆ ಗಾಳಿ ಇದೆ. ಆಗ ಗೋಲ್ಡಿ ಹದ್ದು ಅವ್ರ ಮುಂದೆ ಬರುತ್ತೆ. ಅರೆ ವಾ, ಇವತ್ ನಾನು ಮೀನು ಮರಿನ ತಿಂತೀನಿ. ಬೇಡ ಹದ್ದು, ದಯವಿಟ್ಟು ಹಂಗ್ ಮಾಡ್ಬೇಡ. ಹಂಗಂತ ಹೇಳಿ ಅದ ಮಗುವನ್ನು ಕಾಲಲ್ಲಿ ಇಟ್ಕೊಳ್ಳುತ್ತೆ ಮತ್ತೆ ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಹದ್ದು ಅವ್ರ ಹಿಂದ್ಗಡೆನೆ ಹೋಗತ್ತೆ. ಎಲ್ಲಿಗೋಗ್ತೀಯ ತಪ್ಪಿಸ್ಕೊಂಡು? ಮೀನು ಅವಳನ್ನ ಮತ್ತೆ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಹೊತ್ತು ಹಾರ್ತಾಳೆ. ಪಾಪ ಅವಳಿಗೆ ಶಕ್ತಿನೇ ಇರೋದಿಲ್ಲ. ಅದು ದರ್ಬೂಸ್ ಮರದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಯ್ಯೋ ದೇವ್ರೆ, ನನ್ನ ಕಾಪಾಡು. ಮೀನು, ನೀನ್ ಚಿಂತೆ ಮಾಡಬೇಡ. ನಾನು ನಿನಗೆ ಮತ್ತೆ ನಿನ್ನ ಮಗುವಿಗೆ ಏನೂ ಆಗಲು ಬಿಡುವುದಿಲ್ಲ. ಅರೆ, ನೀನು ಕೇವಲ ಒಂದು ಕಲ್ಲಂಗಡಿ ಹಣ್ಣು, ನೀನೇನ್ ಮಾಡ್ತೀಯ? ಆಗ ಗೋಲ್ಡಿ ಅಲ್ಲಿಗೆ ಬರುತ್ತೆ. ಮೀನು, ಇವತ್ತು ನಾನು ನಿನ್ನ ಮರಿನ ನಿನ್ನ ಮುಂದೆನೆ ತಿಂತೀನಿ. ಗೋಲ್ಡಿ ಅವ್ರನ್ನ ತಿನ್ನಕ್ಕೆ ಹತ್ರ ಹೋಗತ್ತೆ. ಆಗ ಮರದಿಂದ ಕಲ್ಲಂಗಡಿ ಹಣ್ಣುಗಳು ಅದ್ರ ಮೇಲೆ ಬಿದ್ಬಿಡತ್ತೆ. ಆ ಆ, ಗೋಲ್ಡಿ ಹದ್ದು ಎರಡರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅರೆ, ಇದು ಎಲ್ಲಿಂದ ಬಂತು? ಇನ್ನು ಇರು, ಕ್ಲೈಮ್ಯಾಕ್ಸ್ ಇನ್ನು ಬಾಕಿ ಇದೆ. ಆ ಎರಡು ಕಲ್ಲಂಗಡಿಗಳಿಂದ ಕರೆಂಟ್ ಆಚೆ ಬಂದು ಅವ್ರಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡುತ್ತೆ. ಆ, ಅಯ್ಯೋ ದೇವ್ರೆ, ಇಷ್ಟು ಜೋರಾದ ಶಾಖ. ಹದ್ದು ಅಲ್ಲಿಂದ ಹಾರ್ಕೊಂಡ್ ಬರುತ್ತೆ. ಆಮೇಲೆ ಅಲ್ಲಿಂದ ತಪ್ಸ್ಕೊಂಡ್ ಹೋಗ್ಬಿಡತ್ತೆ. ಕಲ್ಲಂಗಡಿ ಹಣ್ಣು, ನಿನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಇದು ನಾನು ನಿನಗೆ ಹೇಳೋಕ್ಕಾಗೋದಿಲ್ಲ ಮೀನು, ಆದರೆ ನನಗೆ ಖುಷಿ ಇದೆ. ಈಗ ನನ್ನ ಕಾಡುವಾಸಿಗಳ ಪ್ರತಿ ತೊಂದರೆಯಲ್ಲೂ ನಾನು ಸಹಾಯ ಮಾಡಬಹುದು. ಅಷ್ಟರಲ್ಲೇ ಬೇರೆ ಪಕ್ಷಿಗಳು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮೀನು ಅವರಿಗೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆಮೇಲೆ ಅವರೆಲ್ಲರೂ ಸಂತೋಷ ಪಡ್ತಾರೆ. ನಡೆರಿ, ಈಗ ನಮ್ಮ ಹತ್ರ ಮ್ಯಾಜಿಕ್ ಕಲ್ಲಂಗಡಿ ಇದೆ. ಈಗ ನಾವು ಯಾವುದೇ ತೊಂದರೆಗೂ ಹೆದರುವ ಅವಶ್ಯಕತೆ ಇಲ್ಲ. ಅವರು ಮರದ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾರೆ. ಅದ್ರ ನಂತರ ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಕಾಡಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಕ್ಕೆ ಶುರುವಾಗತ್ತೆ. ಜೋರಾದ ಮಿಂಚು ಮತ್ತೆ ಮಳೆ ಬರೋದಕ್ಕೆ ಶುರುವಾಗತ್ತೆ. ಅರೆ ವಾ, ಎಷ್ಟು ಸುಂದರವಾದ ವಾತಾವರಣ. ಎಲ್ಲರೂ ಅವರವರ ಮನೆಗಳಲ್ಲಿ ಕುತ್ಕೊಂಡು ಆಚೆ ವಾತಾವರಣ ನೋಡ್ತಾ ಇರ್ತಾರೆ. ಎಲ್ಲರಿಗೂ ತುಂಬಾನೇ ಚೆನ್ನಾಗ್ ಅನ್ಸತ್ತೆ. ಆದ್ರೆ ಮಳೆ ತುಂಬಾ ಹೊತ್ತು ನಿಂತೇ ಇಲ್ಲ. ಅದಕ್ಕೆ ಎಲ್ಲರಿಗೂ ತುಂಬಾ ಭಯ ಆಗ್ಬಿಡತ್ತೆ. ಅರೆ, ಈಗ ನೀರು ತುಂಬಲು ಶುರುವಾಗ್ಬಿಟ್ಟಿದೆ. ಈ ಮಳೆ ಯಾಕೆ ನಿಲ್ತಾ ಇಲ್ಲ? ಟೀನು ಮತ್ತೆ ಮೀನು ಅವರ ಮನೆ ಮರದಿಂದ ಕೆಳಗಡೆ ಬಿದ್ಬಿಡತ್ತೆ. ಆಮೇಲೆ ನೀರಲ್ಲಿ ಓಡ್ಕೊಂಡು ಹೋಗತ್ತೆ. ಅರೆ, ನಮ್ಮನೆ ಯಾರಾದ್ರೂ ಕಾಪಾಡಿ! ಅರೆ, ನಮ್ಮನೆ ಯಾರಾದ್ರೂ ಕಾಪಾಡಿ! ನೀರಲ್ಲಿ ಓಡ್ಕೊಂಡೇ ಅವರು ಕಲ್ಲಂಗಡಿ ಮರದ ಬಳಿ ಬರ್ತಾರೆ. ಅವರ ಮನೆ ಇವಾಗ ಪೂರ್ತಿಯಾಗಿ ಮುಳುಗೋಗ್ತಿತ್ತು. ಆದ್ರೆ ಆ ಸಮಯದಲ್ಲಿ ಚಿಂತಿಸ್ಬೇಡಿ, ನಾನ್ ನಿಮ್ಗೆ ಕಾಪಾಡ್ತೀನಿ. ಕಲ್ಲಂಗಡಿ ಮರ ಮಾಯೆ ಮಾಡತ್ತೆ. ಆಗ ಅದರಲ್ಲಿ 2 ಕಲ್ಲಂಗಡಿ ಮರ ಸೃಷ್ಟಿಯಾಗತ್ತೆ. ನೋಡಕ್ಕೆ ಸುಂದರವಾಗಿರತ್ತೆ. ಮತ್ತೆ ನೀರಲ್ಲಿ ಅದು ಹೋಗತ್ತೆ. ಬೇಗ ಮನೆ ಒಳಗಡೆ ಬನ್ನಿ. ಅವರಿಬ್ರು ಸಂತೋಷವಾಗಿ ತರ್ಬೂಸ್ ಮನೆಗಳ ಒಳಗಡೆ ಹೋಗ್ಬಿಡ್ತಾರೆ. ಅರೆ ವಾ, ಈ ಮನೆ ಎಷ್ಟು ಸುಂದರವಾಗಿದೆ ಮತ್ತೆ ತುಂಬಾ ಆರಾಮಾಗಿದೆ. ಅದನ್ನ ನೋಡಿ ಮರಕ್ಕೆ ತುಂಬಾನೇ ಸಂತೋಷ ಆಗತ್ತೆ.
ಚಿಂಕಿ ಪಕ್ಷಿ ಮತ್ತೆ ಅವರ ಗಂಡ ಇಬ್ರು ಮನೆಯಲ್ಲಿ ಕೂತಿರ್ತಾರೆ. ಆಗ ಏನಾಗತ್ತಂದ್ರೆ ಆ, ಆ, ಅರೆ ಏನಾಯ್ತು ಚಿಂಕಿ? ರೀ, ನನಗೇನೋ ಹೊಟ್ಟೆ ನೋತಿದ್ದಾರೆ ಅನ್ಸತ್ತೆ. ನಾನು ಇನ್ನು ಸ್ವಲ್ಪ ತಲೆ ಮೊಟ್ಟೆ ಇಡ್ತೀನಿ ಅಂತ. ಚಿಂಕಿ, ನೀನ್ ಶಾಂತವಾಗಿರು, ಒಂದೇ ಜಾಗದಲ್ಲಿ ಕೂತಿರು, ಎಲ್ಲ ಸರಿ ಹೋಗುತ್ತೆ. ಆಗ ಜೋರಾಗಿ ಗಾಳಿ ಬರುತ್ತೆ. ಆಗ ಗೂಡಿನ ಸಮೇತವಾಗಿ ಅವರು ಕೆಳಗಡೆ ಬಿದ್ಬಿಡ್ತಾರೆ. ಆಹಾ! ಅಯ್ಯೋ, ನೀರಲ್ಲಿ ಬಂದ್ಬಿಟ್ವಿ. ಚಿಂಕಿ, ನೀನು ಹಾರೋ ಪ್ರಯತ್ನ ಪಡು. ಒಂದ್ ವೇಳೆ ನೀರು ತುಂಬೋಗ್ಬಿಟ್ರೆ ಆಗ ನಾವು ಮುಳುಗೋಗ್ತೀವಿ. ಇಲ್ಲ ರೀ, ನನ್ ಕೈಲಿ ಹಾರಕ್ಕಾಗಲ್ಲ. ಆ ಸಮಯದಲ್ಲಿ ರಾಮು ಆನೆ ಕೂಡ ಮಳೆಯಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ನೀರು ಅದರ ಹೊಟ್ಟೆವರೆಗೂ ಬಂದ್ಬಿಟ್ಟಿರತ್ತೆ. ಆಗ ಅವನ ಕಾಲು ಬೇರೆ ಎಲ್ಲೋ ಸಿಕ್ಕಾಕೊಂಡ್ಬಿಡತ್ತೆ. ಆ, ನನ್ ಕಾಲು, ಯಾರಾದ್ರೂ ಕಾಪಾಡಿ ನನ್ನ. ಅದು ಕಿರ್ಚೋದನ್ನ ಕೇಳಿಸ್ಕೊಂಡು ತುಂಬಾ ಜಂತುಗಳು ಮತ್ತೆ ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಏನಾಯ್ತು ರಾಮು ಆನೆ? ನನ್ ಕಾಲು ನೀರ್ ಒಳಗಡೆ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದೆ. ಏನು ಅರ್ಥ ಆಗ್ತಾ ಇಲ್ಲ, ಹೆಂಗ್ ಹೊರಗಡೆ ಬರೋದು ಅಂತ. ರಾಮು ಆನೆ, ನೀರಿನ ಒಳಗಡೆ ಅಂತೂ ನಾವು ಬರೋಕ್ಕಾಗಲ್ಲ. ನೀನ್ ಸ್ವಲ್ಪ ಪ್ರಯತ್ನ ಪಡು ಜೋರಾಗಿ. ಆಮೇಲೆ ಇನ್ನೂ ಜಾಸ್ತಿ ನೀರ್ ಬಂದು ಜೀಬ್ರಾ, ಬಗೀರಾ ಮತ್ತು ಜಿಂಕೆನ ಕೂಡ ಹೇಳ್ಕೊಂಡೋಗ್ಬಿಡುತ್ತೆ. ಎಲ್ಲ ಪಕ್ಷಿಗಳು ಮತ್ತು ಜಂತುಗಳು ಈಗ ಸಿಕ್ಕಾಕೊಂಡಿದ್ರು. ಬರೀ ಮಿಟ್ಟು ಮಾತ್ರ ಆರಾಮಾಗಿ ಈಗ ಹಾರ್ತಾ ಇರ್ತಾನೆ. ಮತ್ತೆ ಬೇಗ ಅವನು ಕಲ್ಲಂಗಡಿ ಮರದ ಬಳಿ ಹೋಗ್ತಾನೆ. ಕಲ್ಲಂಗಡಿ, ಮಳೆ ಕಾರಣದಿಂದ ಪೂರ್ತಿ ಕಾಡು ಮುಳುಗೋಗ್ತಾ ಇದೆ. ಒಂದು ಗರ್ಭವತಿ ಹಕ್ಕಿ, ಒಂದು ಆನೆ ಮತ್ತೆ ಸಾಕಷ್ಟು ಪ್ರಾಣಿಗಳು ಕಷ್ಟದಲ್ಲಿದೆ. ಅದು ಅದರ ಕಣ್ಗಳನ್ನು ಮುಚ್ಕೊಂಡು ಅದರ ಕಣ್ಗಳ ಮೂಲಕ ಕಾಡಿನಲ್ಲಿ ಸಿಕ್ಕಾಕೊಂಡಿರುವ ಎಲ್ಲ ಜಂತುಗಳನ್ನು ಅದು ನೋಡತ್ತೆ. ಹೇ ಭಗವಂತ, ಇದು ತುಂಬಾ ದೊಡ್ಡ ತೊಂದರೆಯಾಗಿದೆ. ಕಲ್ಲಂಗಡಿ, ನೀನು ಮ್ಯಾಜಿಕ್ ಮಾಡ್ಬೋದಲ್ವಾ? ಹಾಗಿದ್ರೆ ನೀನ್ ಯಾಕೆ ಹೆದರ್ಕೊಳ್ತಾ ಇದೀಯಾ? ಮರ ಒಂಥರ ಯೋಚನೆ ಮಾಡತ್ತೆ, ಏನೋ ಮುಚ್ಚಿಡೋ ತರ. ಏನಾಯ್ತು ಕಲ್ಲಂಗಡಿ? ಏನ್ ಯೋಚನೆ ಮಾಡ್ತಾ ಇದೀಯಾ? ನನಗೆ ಈ ಶಕ್ತಿ ಸಿಕ್ಕಿದ್ದು ಬೇರೆಯವರ ಸಹಾಯ ಮಾಡೋಕೆ. ಒಂದ್ ವೇಳೆ ಇವತ್ತು ನನ್ನ ಕಾಡನ್ನು ಕಾಪಾಡಲಿಲ್ಲ ಅಂದ್ರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ. ಮತ್ತೆ ನನ್ನ ಶಕ್ತಿಯಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಆಮೇಲೆ ಆ ಮರ ಅದರ ಕಣ್ಗಳನ್ನು ಮುಚ್ಕೊಂಡು ಅದರ ಮಾಯಾ ಶಕ್ತಿಯನ್ನು ಪ್ರಯೋಗ ಮಾಡಕ್ಕೆ ಶುರು ಮಾಡುತ್ತೆ. ಅದರ ಮರದಲ್ಲಿ ತುಂಬಾ ಜಾಸ್ತಿ ಕಲ್ಲಂಗಡಿ ಹಣ್ಣುಗಳು ಸೃಷ್ಟಿಯಾಗ್ತವೆ. ಕಲ್ಲಂಗಡಿ ಹಣ್ಣುಗಳು ಮರದಿಂದ ಅದಷ್ಟುಗದೆ ಕೆಳಗಡೆ ಬಂದು ಬಿದ್ಬಿಡ್ತವೆ. ಅದು ಅದಷ್ಟುಗದೆ ಸುಂದರವಾದ ಮನೆಯ ಆಕಾರದಲ್ಲಿ ಬದಲಾಗತ್ತೆ. ಇವೆಲ್ಲ ಈಗ ಕಾಡಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರ ಬಳಿಗೆ ಹೋಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಮಿಟ್ಟು ತುಂಬಾ ಸಂತೋಷ ಪಡ್ತಾನೆ. ಚಿಂಕಿ, ಅಲ್ಲೋಡು, ಕಲ್ಲಂಗಡಿ ಮನೆ. ಕಲ್ಲಂಗಡಿ ಹಣ್ಣಿನ ಮನೆ ಅವ್ರ ಹತ್ರ ಬರ್ತಿದ್ದಂಗ್ಲೇ ಅವರಿಬ್ರು ಅದ್ರೊಳಗಡೆ ಹಾರ್ಕೊಂಡು ಹೋಗ್ಬಿಡ್ತಾರೆ. ಕಲ್ಲಂಗಡಿಗೆ ಧನ್ಯವಾದ, ನಮಗೋಸ್ಕರ ಈ ಮನೆ ಕಳ್ಸಿದೆ. ಇನ್ನೊಂದು ಕಡೆ ಈ ಮೂರು ಜಂತುಗಳ ಕಡೆಗೆ ದೊಡ್ಡ ಕಲ್ಲಂಗಡಿ ಮನೆ ಹೋಗುತ್ತೆ. ಆಮೇಲೆ ಅವರೆಲ್ಲರೂ ಅದ್ರೊಳಗಡೆ ಜಂಪ್ ಮಾಡ್ಬಿಡ್ತಾರೆ. ಒಂದ್ ಕಡೆ ಈ ಮರ ಕಲ್ಲಂಗಡಿ ಹಣ್ಣುಗಳನ್ನು ಉತ್ಪತ್ತಿ ಮಾಡ್ತಿರತ್ತೆ. ಅದು ತುಂಬಾನೇ ಸುಸ್ತಾಗ್ತಾ ಇರತ್ತೆ. ಅರೆ ಕಲ್ಲಂಗಡಿ, ನಿನ್ ಮರದಿಂದ ಎಲ್ಲಾ ಎಲೆ ಉದುರ್ತಾ ಇದೆ. ನಿನ್ನ ಕೊಂಬೆಗಳು ಕೂಡ ದುರ್ಬಲವಾಗ್ತಿದೆ. ನಾನ್ ನನ್ನ ಎಲ್ಲ ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದೀನಿ. ಇದು ಅದೇ ಕಾರಣದಿಂದ ಆಗ್ತಿದೆ. ಹೆದರ್ಕೋಬೇಡ, ನಾನೆಲ್ಲರನ್ನು ಕಾಪಾಡ್ತೀನಿ. ಕಲ್ಲಂಗಡಿ ಹಣ್ಣುಗಳನ್ನು ಉತ್ಪತ್ತಿ ಮಾಡ್ತಾನೆ ಇರತ್ತೆ. ಕಲ್ಲಂಗಡಿ ಹಣ್ಣಿನ ಮನೆಗಳು ಈಗ ಕಾಡಲ್ಲಿ ಪೂರ್ತಿ ಇರತ್ತೆ. ಕಲ್ಲಂಗಡಿಯ ಮನೆಗಳಲ್ಲಿ ಎಲ್ಲಾ ಪಕ್ಷಿಗಳು ಮತ್ತೆ ಜಂತುಗಳು ಸುರಕ್ಷಿತವಾಗಿ ಇರತ್ತೆ. ಇನ್ನೊಂದು ಕಡೆ ಮರದ ಆರೋಗ್ಯ ಹಾಳಾಗ್ಬಿಡುತ್ತೆ. ಕಲ್ಲಂಗಡಿ, ಸಾಕಿನ್ನು, ತುಂಬಾ ಆಯ್ತು. ಇಲ್ಲ, ಇನ್ನೊಂದು ಕೆಲಸ ಬಾಕಿ ಇದೆ. ಕೊನೆಗೊಂದು ದೊಡ್ಡ ಕಲ್ಲಂಗಡಿ ಕೆಳಗಡೆ ಬೀಳತ್ತೆ. ಸ್ವಲ್ಪ ಸ್ವಲ್ಪ ಅದರ ಆಕಾರ ದೊಡ್ಡದಾಗ್ತಾ ಇರತ್ತೆ. ಅದರ ಆಕಾರ ದೊಡ್ಡದಾಗ್ತಿದ್ದಂಗ್ಲೇ ಮರದ ಆರೋಗ್ಯನೇ ಪಾಪ ಹಾಳಾಗ್ಬಿಡ್ತಾ ಇತ್ತು. ಇನ್ನೊಂದು ಕಡೆ ಈ ಒಂದು ಕಲ್ಲಂಗಡಿ ದೊಡ್ಡದಾಗ್ತಾನೆ ಇರತ್ತೆ. ಮರ ಮಾತ್ರ ಪೂರ್ತಿಯಾಗಿ ಅನಾರೋಗ್ಯಕ್ಕೆ ಒಳಗಾಗಿ ನೀರಲ್ಲಿ ಬಿದ್ದೋಗ್ಬಿಡತ್ತೆ. ಕಲ್ಲಂಗಡಿ, ಮತ್ತೆ ಆ ಒಂದು ಕಲ್ಲಂಗಡಿ ಎರಡು ತುಂಡಾಗ್ಬಿಡತ್ತೆ.
ಆಮೇಲೆ ಕಾಡಲ್ಲಿರುವ ಎಲ್ಲಾ ನೀರು ಅದಷ್ಟಕ್ಕದೇ ಅದ್ರ ಒಳಗಡೆ ಹೋಗಿ ತುಂಬಿಕೊಳ್ಳೋದು ಶುರು ಆಗತ್ತೆ. ಇದೇನು ಮಳೆ ನೀರು ಖಾಲಿ ಆಗ್ತಾ ಇದೆಯಲ್ವಾ? ಸ್ವಲ್ಪ ತಲೆ ಪೂರ್ತಿ ನೀರೆಲ್ಲಾನು ಆ ಕಲ್ಲಂಗಡಿ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೆ ಅವ್ರಿಗೀಗ ಭೂಮಿ ಕಾಣಿಸೋದ್ ಶುರು ಆಗತ್ತೆ. ಅದರ ನಂತರ ರಾಮು ಆನೆ ನೋಡ್ತಾನೆ, ಅವನ ಕಾಲು 2 ಕಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರುತ್ತೆ. ಆಮೇಲೆ ಅವನು ಆ ಕಲ್ಲನ್ನು ತಳ್ಳಿ ಅವನು ಕಾಲನ್ನು ಸುಲಭವಾಗಿ ಆಚೆ ತೆಗಿತಾನೆ. ಇವಾಗ ಕಾಡಲ್ಲಿ ಎಲ್ಲಾ ಕಡೆನೂ ಮಳೆ ನಿಂತೋಗ್ಬಿಟ್ಟಿರತ್ತೆ. ಎಲ್ಲಾ ಕಲ್ಲಂಗಡಿ ಮನೆಗಳು ಇದಕ್ ಮುಂಚೆ ಎಲ್ಲಿಂದ ಸೃಷ್ಟಿಯಾದವೋ ಅದೇ ಜಾಗಕ್ಕೆ ಅದಷ್ಟಕದೇ ಬರ್ತವೆ. ಅಲ್ಲಿ ಬರೀ ಈಗ ಹಳ್ಳ ಮಾತ್ರ ಇತ್ತು. ಕಾಡಿನ ಜಂತುಗಳೆಲ್ಲರೂ ಅಲ್ಲಿಗೆ ಬರ್ತಾರೆ. ನಮ್ಮನ್ನ ಕಾಪಾಡ್ತಾ ಕಾಪಾಡ್ತಾ ಕಲ್ಲಂಗಡಿ ಮರ ಅದರ ಜೀವನೇ ಕೊಟ್ಬಿಡ್ತು. ನಿಜವಾಗ್ಲು ನಾನು ಉಳ್ಕೊಂಡಿದ್ದು ಎಷ್ಟು ಖುಷಿಯಾಗಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ಕಲ್ಲಂಗಡಿ ಸತ್ತಿದ್ದು ಇದೆ. ಎಲ್ಲರ ಕಣ್ಗಳಿಂದ ನೀರ್ ಬರೋದಕ್ಕೆ ಶುರು ಆಗತ್ತೆ. ಮತ್ತೆ ಅವ್ರು ಎಲ್ಲರನ್ನು ಕಾಪಾಡೋದಕ್ಕೋಸ್ಕರ ಅದರ ಪ್ರಾಣವನ್ನೇ ತ್ಯಾಗ ಮಾಡಿದ ಆ ಕಲ್ಲಂಗಡಿ ಮರವನ್ನು ನೆನಪಿಸ್ಕೋತಾರೆ.